ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಈಗ ಡೆವಿಲ್ ಸಿನಿಮಾದ ಒಂದು ಸೆಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು, ತುಂಬಾ ಒಂದು ವೈರಲ್ ಆಗ್ತಾ ಇದೆ. ಸೊ ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದರೆ, ಬ್ರದರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ನಿನ್ನೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಬೇರೆ ಸ್ಕೆಡ್ಯೂಲ್ಗಳಲ್ಲಿ. ಸೊ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಕತೆ, ಏನಿದು, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಸದ್ಯದ ಮಟ್ಟಿಗೆ ಡೆವಿಲ್ಗೆಲ್ಲ ವೇಟಿಂಗಲ್ಲಿ ಇರುವಂಥದ್ದು ದರ್ಶನ್ ಸರ್ ಅಭಿಮಾನಿಗಳು ಒಂದು ಕಡೆ ಆಯಿತು ಅಂತಂದರೆ, ಸೊ ಈಗಿನ ವಿಚಾರ ನಿನ್ನೆ ಮತ್ತು ಮೊನ್ನೆಯಿಂದ ಒಂದು ಫೋಟೋ ವೈರಲ್ ಆಗ್ತಾ ಇದೆ, ಒಂದು ಸೆಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ತುಂಬಾ ಒಂದು ವೈರಲ್ ಆಗ್ತಿರುವಂಥದ್ದು. ಸೊ ಇದ್ರ ಮೂಲಕವಾಗಿ ದರ್ಶನ್ ಸರ್ ಅವರ ಒಂದು ಸಿನಿಮಾ ಕ್ಯಾರೆಕ್ಟರ್ನ ಹೆಸರು ವೈರಲ್ ಆಗಿರುವಂಥದ್ದು ಇದೆ, ಅವ್ರ ಒಂದು ನೇಮ್ ವೈರಲ್ ಆಗಿದೆ ಅಂತ ತುಂಬ ಒಂದು ಆಗ್ತಾ ಇರುವಂಥದ್ದು. ಒಂದು ಕಡೆ ವಿಚಾರ ಹೋಗ್ತಾ ಇದೆ. ಬಟ್ ಇದನ್ನೆಲ್ಲ ಒಂದು ಕಡೆ ಇಟ್ಟು ಇದ್ರ ಬಗ್ಗೆ ಮಾತಾಡೋದಾಯಿತು ಅಂದರೆ, ಒಂದು ನನ್ನ ಕಡೆಯಿಂದ, ಅಂದರೆ ನನ್ನ ಕಡೆ ಅಂತ ಅಲ್ಲ, ಸೊ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಶೂಟಿಂಗ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸೊ ನೀವು ಎರಡೂ ಕಡೆಗೂ ನೀವೇನಾದರೂ ಆಕ್ಸೆಸ್ ಮಾಡೋಕ್ಕೆ ಹೋದಾಗ, ಅಂದರೆ ನಿಮಗೆ ಅವಕಾಶ ಸಿಕ್ಕಾಗ, ಅಂದರೆ ಐ ಮೀನ್ ಶೂಟಿಂಗ್ ಅಂತ ಅವಕಾಶ ಕೆಲವೊಂದು ಕಡೆ ಸಿಗಲ್ಲ, ಎಲ್ಲರೂ ಕೂಡ ಅಲೋ ಮಾಡಲ್ಲ. ಸಿಕ್ಕಾಗ ಶೂಟಿಂಗನ್ನು ದಯವಿಟ್ಟು ನೋಡ್ಕೊಂಡು ಬನ್ನಿ, ದಯವಿಟ್ಟು ಶೂಟಿಂಗ್ನ ನೋಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಶೂಟಿಂಗ್ನ ಒಂದು ಫೋಟೋಸ್ ತೆಗೆಯೋದಾಗಿರ್ಬೋದು, ವೀಡಿಯೋಸ್ ತೆಗೆಯೋದಾಗಿರ್ಬೋದು ದಯವಿಟ್ಟು ಯಾರೂ ಮಾಡಬೇಡಿ. ಯಾಕೆ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಸಿನಿಮಾಗೆ ಹೋದಾಗ ಕೂಡ ಹೇಳ್ಬಿಡ್ತೀನಿ, ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗ್ತೀರಾ, ಸಿನಿಮಾ ಎಲ್ಲರೂ ಕೂಡ ಹೋಗ್ಬೋದು. ಸಿನಿಮಾಗೆ ಹೋದಾಗ ಏನು ಮಾಡ್ತಾರೆ, ರಿಲೀಸ್ ಆದಾಗ ಅಂದರೆ ಎಂಟ್ರಿ ಸೀನ್ ತೊಗೊಳ್ಳುವಂಥದ್ದು, ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಎಂಟ್ರಿ ಸೀನ್ನ ಸ್ಟೇಟಸ್ ಹಾಕುವಂಥದ್ದು, ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು, ಯೂಟ್ಯೂಬಲ್ಲಿ ಹಾಕುವಂಥದ್ದು. ಸೊ ದಯವಿಟ್ಟು ಯಾರು ಈ ಕೆಲಸ ಮಾಡಬೇಡಿ. ಯಾಕೆ ಅಂತ ಹೇಳ್ಬಿಡ್ತೀನಿ. ಮೊದಲೇದಾಗಿ ನಾನು ಆಗಲೇ ಹೇಳಿದೆ, ಯಾರಿಗಾದರೂ ಸೆಟ್ಟಿಗೆ ಹೋಗೋ ಅವಕಾಶ ಸಿಕ್ಕರೆ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ, ಆ ಒಂದು ಅಟ್ಮಾಸ್ಫಿಯರ್ ಎಂಜಾಯ್ ಮಾಡಿ ಬಂದ್ಬಿಡಿ, ಓಕೆನಾ. ಯಾವುದೇ ಥರದ ಫೋಟೋಗಳನ್ನು ವೀಡಿಯೋಗಳನ್ನು ತೆಗಿಬೇಡಿ ಅಂತ ಹೇಳಿದೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಸೊ ನಿರ್ದೇಶಕರಿಗೆ ಕೆಲವೊಂದು ಸೀನ್ಗಳಿರುತ್ತೆ, ಆ ಸೀನ್ಗಳು ಸಿನಿಮಾದ ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಒಂದು ಯೋಚನೆ ಮಾಡಿರ್ತಾರೆ ನಿರ್ದೇಶಕರು. ಸೊ ಈ ಸೀನ್ ಬಂದಾಗ ಸಿನಿಮಾದಲ್ಲಿರುವಂಥ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಆ್ಯಂಡ್ ಇಂಟರ್ವ್ಯೂಲ್ ಬರುವಂಥ ಒಂದು ಸಿಚುವೇಶನ್ ಇರುತ್ತೆ, ಏನೋ ಒಂದು ಆ ಒಂದು ಸೆಗ್ಮೆಂಟ್ ಏನಿದೆ, ಆ ಒಂದು ಸ್ಕ್ರಿಪ್ಟ್ ಮೂಲಕವಾಗಿ ಒಂದು ಸಿನಿಮಾಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡಬೇಕಂತ ಅನ್ಕೊಂಡಿರ್ತಾರಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ಗಳಿರುತ್ತೆ. ಸೊ ಎಲ್ಲರೂ ಕೂಡ ನಾವು ಅಕಸ್ಮಾತಾಗಿ ಈ ರೀತಿಯಾಗಿ ಒಂದು ಫೋಟೋಸ್ಗಳನ್ನು ವೈರಲ್ ಮಾಡಿದಾಗ ಏನಾಗುತ್ತೆ, ಸೊ ನಿರ್ದೇಶಕರಿಗೆ ವೈರಲ್ ಆಯಿತು ಅಂತ ಗೊತ್ತಾದಾಗ ಮತ್ತೆ ರೀಜನ್ರೇಟ್ ಮಾಡಬೇಕಾಗುತ್ತೆ, ಮತ್ತೆ ಬೇರೆ ರೀತಿಯಾಗಿ ಮತ್ತೆ ರೀಶೂಟ್ ಮಾಡ್ತಾರೆ. ಈ ಥರ ಘಟನೆಗಳು ಕೂಡ ನಡೆದಿದೆ, ಎಷ್ಟೋ ಕಡೆ ಘಟನೆಗಳು ಕೂಡ ನಡೆದಿದೆ. ಯಾಕಂದರೆ ಸೊ ಪಬ್ಲಿಕ್ಕಲ್ಲಿ ಕೆಲವೊಂದು ಟೈಮಲ್ಲಿ ಶೂಟ್ ಮಾಡುವಾಗ ತುಂಬ ಜನ ವೀಡಿಯೋಗಳನ್ನ ವೈರಲ್ ಮಾಡುವಂಥದ್ದು. ಸೊ ತುಂಬ ಜನ ಶೂಟಿಂಗ್ ಸ್ಪಾಟಲ್ಲಿರುವಂಥ ವೀಡಿಯೋಗಳನ್ನ ವೈರಲ್ ಮಾಡಿದಾಗ ನಿರ್ದೇಶಕರು ಆ ಸೀನ್ನ ಕಟ್ ಮಾಡಿ ಮತ್ತೆ ಅದನ್ನು ಮಾಡಿಫೈ ಮಾಡಿ ಬೇರೆ ರೀತಿಯ ಕನ್ವೆ ಮಾಡಿದ್ದು ಉಂಟು ತುಂಬ. ಬಟ್ ನಾನು ಈ ಒಂದು ದರ್ಶನ್ ಸರ್ ಅವರ ಒಂದು ಡೆವಿಲ್ ಸಿನಿಮಾದ ಒಂದು ಪೋಸ್ಟರ್, ಅಂದರೆ ಒಂದು ಪ್ರಾಪರ್ಟಿ ಏನು, ಕರ್ನಾಟಕ ಪಕ್ಷ ಧನುಷ್ ರಾಜಶೇಖರ್ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಅನ್ನೋ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಏನು ಅಂತಂದರೆ, ಯಾವುದೇ ಸೆಟ್ಟಿಗೆ ಹೋದರೂ ಕೂಡ ದಯವಿಟ್ಟು ಫೋಟೋಗಳನ್ನು ತೆಗಿಬೇಡಿ. ಅದನ್ನು ತೆಗೆದ್ರೂ ಕೂಡ ಸೊ ನಿಮ್ಮಲ್ಲೇ ಇಟ್ಕೊಳ್ಳಿ, ದಯವಿಟ್ಟು ಯಾರಲ್ಲೂ ಕೂಡ ಶೇರ್ ಮಾಡಬೇಡಿ. ಸೊ ಶೇರ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಆ್ಯಂಡ್ ನಿರ್ದೇಶಕರು ಒಂದು ಕನಸಿರುತ್ತೆ, ಸಿನಿಮಾ ತೆಗಿತಾ ಇರ್ತಾರೆ ಅಂದಾಗ ಸೊ ಅವ್ರಿಗೆ ಒಂದು ಏನಾದ ಥರದ್ದು ತೊಂದರೆಗಳು ಆಗಬಾರ್ದು. ಸೊ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ನಾವು ಸ್ಕ್ರೀನ್ ಮೇಲೆ ನೋಡಬೇಕು. ಸೊ ಈ ರೀತಿಯಾಗಿ ನಾವು ಸೆಟ್ ಪ್ರಾಪರ್ಟೀಸ್ಗಳನ್ನೆಲ್ಲ ನೋಡಿದಾಗ ಸೊ ಥಿಯೇಟ್ರಿಗೆ ಹೋದಾಗ ಅಷ್ಟೊಂದು ಇಂಪ್ಯಾಕ್ಟ್ ಅನಿಸಲ್ಲ. ಸೊ ಇದು ನನಗನ್ಸಿದ್ದು. ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಬೇಗ ಡೆವಿಲ್ ಹತ್ರದಲ್ಲಿ ಬರ್ತಾ ಇದೆ. ಆ್ಯಂಡ್ ಶೂಟಿಂಗ್ ಕೂಡ ಬರೋದಿಂದ ಸಾಕ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಡೆವಿಲ್ ಟೀಮು ಹೋಗ್ತಾ ಇರುವಂಥ ಸ್ಪೀಡ್ ನೋಡಿದ್ರೆ ತುಂಬಾ ಒಂದು ಶರವೇಗದಲ್ಲಿ ಹೋಗ್ತಾ ಇದೆ. ಆದಷ್ಟು ಬೇಗ ಎಲ್ಲ ಒಂದು ಮುಗಿಸ್ಕೊಂಡು ಆ್ಯಂಡ್ ಆದಷ್ಟು ಬೇಗ ಸಿನಿಮಾ ಟೀಮ್ ಕಡೆಯಿಂದ ಒಂದೇನಾದರೂ ಒಂದು ಅಪ್ಡೇಟ್ ಬರಬೇಕು. ಆ್ಯಂಡ್ ಎಲ್ಲರೂ ಕೂಡ ಅಭಿಮಾನಿಗಳಾಗಿರ್ಬೋದು, ಸಿನಿ ರಸಿಕರಾಗಿರ್ಬೋದು, ಸೊ ತುಂಬ ಒಂದು ವೇಟಿಂಗಲ್ಲಿ ಇದ್ದೀವಿ ಒಂದು ಡೆವಿಲ್ ಸಿನಿಮಾಗೆ. ಸೊ ಓವರಾಲ್ ಆಗಿ ವೈರಲ್ ಆದಂಥ ಫೋಟೋಗಳು ಆಲ್ರೆಡಿ ಈಗ ಎಲ್ಲ ಕಡೆ ಎಕ್ಸ್ ಆಗಿರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಕೂಡ ವೈರಲ್ ಆಗಿದೆ. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ರೀತಿಯಾದಂಥ ನಿಮಗೆ ಒಂದು ಸೆಟ್ಟಿಗೆ ಹೋಗೋ ಅವಕಾಶ ಸಿಕ್ತು ಅಂತಂದರೆ ಸೊ ಅದನ್ನು ಎಂಜಾಯ್ ಮಾಡಿ, ಯಾವುದೇ ಕಾರಣಕ್ಕೂ ಅದನ್ನು ಸ್ಪಾಯ್ಲ್ ಔಟ್ ಮಾಡಬೇಡಿ ಅನ್ನುವಂಥದ್ದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಏನೂ ಇಲ್ಲ. ಸೊ ಈ ಒಂದು ವಿಚಾರ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಡೆವಿಲ್ಲಿ ಕಾಯ್ತಾ ಇದ್ದಾರೆ, ಡೆವಿಲ್ ಅಂತ ಟೈಪ್ ಮಾಡಿ ಪಕ್ಕಕ್ಕೆ ಒಂದು ಫೈರ್ ಇಂದ ಎಮೋಜಿಯನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.